ಸಿಲಿಕಾನ್ ಸಿಟಿಯಲ್ಲಿ ಹಾಡಗಲೇ 7 ಕೋಟಿ ದರೋಡೆ ನಡೆದಿದ್ದು, ಇನ್ನು ಈ ಘಟನೆ ಬಳಿಕ ಬೆಂಗಳೂರು ಎಷ್ಟು ಸೇಫ್ ಅನ್ನೋ ವಿಚಾರ ಕೂಡ ಚರ್ಚೆಗೆ ಬಂದು, ಇನ್ನು ಈ ಘಟನೆ ಬಳಿಕ ಆಘಾತಕಾರಿ ಸುದ್ದಿಯೊಂದು ಬೆಳಕಿಗೆ ಬಂದಿದೆ. ಸುಮಾರು 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣದ ಸೂತ್ರಧಾರ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್. ಪೊಲೀಸರೇ ದರೋಡೆಕೋರರಿಗೆ ಪ್ಲಾನ್ ಮಾಡಿಕೊಟ್ಟಿದ್ದ ಆಘಾತಕಾರಿ ಮಾಹಿತಿ ಈಗ ಪೊಲೀಸರ ಬಲೆಗೆ ಬಿದ್ದಿದೆ. ಬೆಂಗಳೂರು ಪೊಲೀಸರು ಎಟಿಎಂಗೆ ಹಣ ಹಾಕುವ ವಾಹನದ ದರೋಡೆ ಪ್ರಕರಣದ ಕುರಿತು ಬೆಂಗಳೂರು, ಚಿತ್ತೂರು, ತಿರುಪತಿಯಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಬೆಂಗಳೂರು ನಗರವನ್ನ ಬಿಟ್ಟು ಹೋಗೋದು ಹೇಗೆ ಎಂಬ ಕುರಿತು ಪೊಲೀಸ್ ಕಾನ್ಸ್ಟೇಬಲ್ ರೂಟ್ ಮ್ಯಾಪ್ ಮಾಡಿಕೊಟ್ಟಿದ್ದ ಎಂಬ ಕುರಿತು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಸಿಲಿಕಾನ್ ಸಿಟಿಯಲ್ಲಿ ಹಾಡಗಲೇ 7 ಕೋಟಿ ದರೋಡೆ ನಡೆದಿದ್ದು, ಇನ್ನು ಈ ಘಟನೆ ಬಳಿಕ ಬೆಂಗಳೂರು ಎಷ್ಟು ಸೇಫ್ ಅನ್ನೋ ವಿಚಾರ ಕೂಡ ಚರ್ಚೆಗೆ ಬಂದು, ಇನ್ನು ಈ ಘಟನೆ ಬಳಿಕ ಆಘಾತಕಾರಿ ಸುದ್ದಿಯೊಂದು ಬೆಳಕಿಗೆ ಬಂದಿದೆ. ಸುಮಾರು 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣದ ಸೂತ್ರಧಾರ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್. ಪೊಲೀಸರೇ ದರೋಡೆಕೋರರಿಗೆ ಪ್ಲಾನ್ ಮಾಡಿಕೊಟ್ಟಿದ್ದ ಆಘಾತಕಾರಿ ಮಾಹಿತಿ ಈಗ ಪೊಲೀಸರ ಬಲೆಗೆ ಬಿದ್ದಿದೆ. ಹೌದು, ಬೆಂಗಳೂರು ನಗರದಲ್ಲಿ ನವೆಂಬರ್ 19ರಂದು ನಡೆದ ಎಟಿಎಂಗೆ ಹಣ ಹಾಕುವ ವಾಹನದ ದರೋಡೆ ಪ್ರಕರಣದಲ್ಲಿ ಆಘಾತಕಾರಿ ಮಾಹಿತಿಯೊಂದು ಬೆಳಕಿಗೆ ಬಂದಿದೆ. ಈ ದರೋಡೆ ಪ್ರಕರಣದ ಪ್ಲಾನ್ ಮಾಡಿದ್ದು, ದರೋಡೆ ಮಾಡಿದವರು ಎಸ್ಕೇಪ್ ಆಗಲು ರೂಟ್ ಮ್ಯಾಪ್ ಮಾಡಿಕೊಟ್ಟಿದ್ದು ಒಬ್ಬ ಕಾನ್ಸ್ಟೇಬಲ್. ಬೆಂಗಳೂರು ಪೊಲೀಸರು ಎಟಿಎಂಗೆ ಹಣ ಹಾಕುವ ವಾಹನದ ದರೋಡೆ ಪ್ರಕರಣದ ಕುರಿತು ಬೆಂಗಳೂರು, ಚಿತ್ತೂರು, ತಿರುಪತಿಯಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೂ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ದರೋಡೆಗೆ ಬಳಕೆ ಮಾಡಿದ ಕಪ್ಪು ಬಣ್ಣದ ಇನೋವಾ ಕಾರು ತಿರುಪತಿಯಲ್ಲಿ ಪತ್ತೆಯಾಗಿತ್ತು. ಈ ಕಾರಿನ ಸುಳಿವು ಹುಡುಕಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಾಗ ಇನ್ನಷ್ಟು ಮಾಹಿತಿ ಲಭ್ಯವಾಗಿದೆ. ದರೋಡೆಯ ಪ್ಲಾನ್ ಬೆಂಗಳೂರು ನಗರದಲ್ಲೇ ಆಗಿತ್ತು ಎಂಬುದು ತಿಳಿದಿದೆ. ಬೆಂಗಳೂರು ನಗರದ ಠಾಣೆಯೊಂದರಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುವ ಪೊಲೀಸ್ ಕಾನ್ಸ್ಟೇಬಲ್ ಅವರನ್ನ ಎಟಿಎಂಗೆ ಹಣ ಹಾಕುವ ವಾಹನದ ದರೋಡೆ ಪ್ರಕರಣದ ಸಂಬಂಧ ಬಂಧಿಸಲಾಗಿದೆ. ದರೋಡೆ ಪ್ರಕರಣ ಸಂಬಂಧ ಬಂಧಿಸಲಾಗಿರುವ ಪೊಲೀಸ್ ಕಾನ್ಸ್ಟೇಬಲ್ ಗೋವಿಂದರಾಜನಗರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದ ದರೋಡೆ ಪ್ರಕರಣಕ್ಕೆ ಹುಡುಗರನ್ನ ಸಿದ್ಧ ಮಾಡಿದ್ದು ಈತನೇ ಎಂಬ ಮಾಹಿತಿ ಪ್ರಾಥಮಿಕವಾಗಿ ತಿಳಿದು ಬಂದಿತು. ಸಿದ್ದಾಪುರ ಠಾಣೆಯಲ್ಲಿ ಆತನ ವಿಚಾರಣೆ ನಡೆಯುತ್ತಿದೆ. ದರೋಡೆಕೋರರು ಕೃತ್ಯದ ಬಳಿಕ ಯಾವ ರಸ್ತೆಯಲ್ಲಿ ಹೋಗಬೇಕು, ಯಾವ ವಾಹನ ಬಳಕೆ ಮಾಡಬೇಕು, ಬೆಂಗಳೂರು ನಗರವನ್ನ ಬಿಟ್ಟು ಹೋಗೋದು ಹೇಗೆ ಎಂಬ ಕುರಿತು ಪೊಲೀಸ್ ಕಾನ್ಸ್ಟೇಬಲ್ ರೂಟ್ ಮ್ಯಾಪ್ ಮಾಡಿಕೊಟ್ಟಿದ್ದ ಎಂಬ ಕುರಿತು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಅದರಿಂದ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇತರ ಇಬ್ಬರನ್ನ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಯನ್ನ ನಡೆಸಲಾಗ್ತದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿದ್ದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಶುಕ್ರವಾರ ಬೆಳಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೃತ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸುಳಿವು ಸಿಕ್ಕಿದೆ. 7.11 ಕೋಟಿ ರಾಬರಿ ಮಾಡಿದವರನ್ನು ಶೀಘ್ರವೇ ಹಿಡಿಯುತ್ತೇವೆ ಎಂದು ಹೇಳಿದ್ದಾರೆ. ದರೋಡೆ ಕೃತ್ಯಕ್ಕೆ ಬಳಕೆ ಮಾಡಿದ ಒಂದು ಕಾರು ತಿರುಪತಿಯಲ್ಲಿ ಗುರುವಾರ ಪತ್ತೆಯಾಗಿತ್ತು. ಈ ಕಾರು ಪತ್ತೆ ಪ್ರಕರಣದ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತದೆ. ಉತ್ತರ ಪ್ರದೇಶದ ಮೂಲದ ನಂಬರ್ ಪ್ಲೇಟ್ ಹೊಂದಿರುವ ಇನ್ನೊಂದು ಕಾರು ಸಹ ಶುಕ್ರವಾರ ಪತ್ತೆಯಾಗಿದೆ. ಖಾಲಿ ಸೈಟ್ನಲ್ಲಿ ಕಾರು ನಿಲ್ಲಿಸಿ ಆರೋಪಿಗಳು ಹಣದ ಬ್ಯಾಗ್ ಜೊತೆಗೆ ಪರಾರಿಯಾಗಿದ್ದಾರೆ. ಎಟಿಎಂಗೆ ಹಣ ತುಂಬುವ ವ್ಯಾನಿನಿಂದ ಹಣವನ್ನ ಕಾರಿಗೆ ಹಾಕಿಕೊಂಡ ಆರೋಪಿಗಳ ಬಳಿಕ 2 ಕಾರುಗಳನ್ನು ಬಳಕೆ ಮಾಡಿದ್ದು, ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಮಾರ್ಗದಲ್ಲಿ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಈ ಪ್ರಕರಣ ದೇಶದಾದ್ಯಂತ ಸಂಚಲನಕ್ಕೆ ಕಾರಣವಾಗಿದೆ. ಪ್ರಕರಣದ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬೆಂಗಳೂರಿನಲ್ಲಿ ನಡೆದ ಎಟಿಎಂ ವಾಹನ ದರೋಡೆ ಬಗ್ಗೆ ಸುಳಿವು ಸಿಕ್ಕಿದ್ದು, ಘಟನೆಗೆ ಬಳಸಿದ ಕಾರು ಪೊಲೀಸರಿಗೆ ದೊರಕಿದೆ. ಬ್ಯಾಂಕ್ ದರೋಡೆಯ ಅಪರಾಧಿಗಳನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಹೇಳಿದ್ರು. ಹೀಗೆ ಸಾರ್ವಜನಿಕರ ರಕ್ಷಣೆ ಮಾಡಬೇಕಾದ ಒಬ್ಬ ಪೊಲೀಸ್ ಸಿಬ್ಬಂದಿಯೇ ದರೋಡೆಕೋರರೊಂದಿಗೆ ಕೈ ಜೋಡಿಸಿರುವುದು ಇಲಾಖೆಗೆ ಕಪ್ಪು ಚುಕ್ಕಿಯಾಗಿದೆ. ಪ್ರಸ್ತುತ ಕಾನ್ಸ್ಟೇಬಲ್ನನ್ನ ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಲಾಗಿದೆ. ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಹೇಳಿಕೆಯಂತೆ 7.11 ಕೋಟಿ ರಾಬರಿ ಮಾಡಿದ ಎಲ್ಲಾ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸುವ ಭರವಸೆ ಇದೆ. ದರೋಡೆಕೋರರು ಹಣ ಹಂಚಿಕೊಂಡು ಬೇರೆ ಬೇರೆ ಮಾರ್ಗದಲ್ಲಿ ಪರಾರಿಯಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಚಿತ್ತೂರು ಮತ್ತು ತಿರುಪತಿಯವರೆಗೂ ತನಿಖೆಯ ಜಾಲವನ್ನ ವಿಸ್ತರಿಸಿದ್ದಾರೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.